ಮನುಷ್ಯನ ಜೀವನ ಆದರ್ಶಕ್ಕಾಗ್ತದೆ. ನಾನು ಸಾಕಷ್ಟು ಮಾತನ್ನಾಡಿದೆ. ಈ ಚಿತ್ತಾಪುರ ಕ್ಷೇತ್ರದಲ್ಲಿ ಹಿಂದೂ ಯುವಕರ ಮೇಲೆ ಯಾವ ಕುಟುಂಬದ ವಿರುದ್ಧ ಮಾತಾಡುವಂತ ಶಕ್ತಿ ನಮ್ಮ ಬಿಜೆಪಿ ನಾಯಕರಲ್ಲಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತವರಿಗೆ ಸಖತ್ತಾಗಿ ಉತ್ತರದಲ್ಲಿ ಚಿತ್ತಾಪುರ ಕ್ಷೇತ್ರಕ್ಕೆ ಬಿಜೆಪಿಯನ್ನ ಪರಿಚಯಿಸಿದವರು ಈ ವಾಲ್ಮೀಕಿ ನಾಯಕ್ ಅವರು ಅಂತ ನಾವು ಎದೆ ತಟ್ಟಿ ಹೇಳಬೇಕಾಗ್ತದೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬಿಜೆಪಿಯ ವಾತಾವರಣ ಅಷ್ಟಿಲ್ಲ. ಆದಾಗಿಯೂ ಕೂಡ ಶತಾಯು ಗತಾಯು ಪ್ರಯತ್ನ ಮಾಡಿ 50,000 ಕೋಟಿ ಒಡೆಯನ ಎದುರುಗಡೆ ನಿಂತ್ಕೊಂಡು ವಿಜಯವನ್ನ ಸಾಧಿಸಿದ್ರಲ್ಲ, ಅದು ಇವತ್ತು ನಮಗೆ ಆದರ್ಶ ಆಗ್ಬೇಕಾಗ್ತದೆ. ಸಿಕ್ಕವರಿಗೆ ಮಾತಾಡ್ತಾರೆ. ಮೋದಿಯವರ ತಂದೆ ತಾಯಿಯ ಬಗ್ಗೆ ಮಾತಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಕೆಟ್ಟದಾಗಿ ವಿಚಾರವನ್ನ ಈ ಜನರ ಎದುರುಗಡೆ ಇಟ್ಟರು. ಹಿಂದೂ ಧರ್ಮದ ಬಗ್ಗೆ, ವೀರ್ ಸಾವರ್ಕರ್ ಬಗ್ಗೆ ಅವಾಚ್ಯವಾಗಿ ಮಾತಾಡಿದರು. ಆದ್ರೆ ನಾವು ಅವರಿದ್ದ ಮಾತಾಡಿದ್ರೆ ಕೋರ್ಟ್ಗೆ ಹೋಗ್ತಾರಂದ್ರೆ ಇಂತಹ ಹೇಡಿ ರಾಜಕಾರಣಿ ಚಿತ್ತಾಪುರಿಗೆ ಅವಶ್ಯಕತೆ ಇಲ್ಲ. ಅದೇ ಮಾದರಿಯಲ್ಲಿ ಪಾಕಿಸ್ತಾನ ನಮ್ಮ ಕಾಶ್ಮೀರವನ್ನು ಅತಿಕ್ರಮಣ ಮಾಡ್ತಾ ಇತ್ತು. ನಮ್ಮ ಸುದೈವ ಭಾರತ ಮಾತೆಯ ಒಂದು ಆಶೀರ್ವಾದ ವೀರ್ ಸಾವರ್ಕರ್ ಅವರು ಹೇಳಿದ ಹಾಗೆ ಭಾರತದ ಗಡಿರೇಖೆಯನ್ನ ಹರಿತವಾದ ಖಡ್ಗದಿಂದ ಎಳೆಯುವ ಒಬ್ಬ ಉಕ್ಕಿನ ಪುರುಷ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಮಾತ್ರ ಭಾರತ ಸುರಕ್ಷಿತವಾಗಿರುತ್ತೆ ಅನ್ನುವಂತ ಮಾತನ್ನ ಸಾವರ್ಕರ್ ಹೇಳಿದ್ರಲ್ಲ, ಅದನ್ನ ಸಾಧಿಸಿ ತೋರಿಸಿದವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಂತಿಂತ ದೊಡ್ಡ ದೊಡ್ಡ ನಾಯಕರ ಆಶೀರ್ವಾದದೊಂದಿಗೆ, ಸನ್ಮಾನದೊಂದಿಗೆ ಕರ್ನಾಟಕದಲ್ಲಿ ಪಕ್ಷ ಬೆಳೀತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅನ್ನುವ ಹೊತ್ತಿನಲ್ಲಿ ಚುನಾವಣೆಗೆ ಒಂದಿಷ್ಟು ಹಣ ಜಮಾ ಇಟ್ಟಿದ್ರು, 8 ಕೋಟಿ ರೂಪಾಯಿ. ಆ 8 ಕೋಟಿ ರೂಪಾಯಿ ಲೋಕಾಯುಕ್ತರು ರೇಡ್ ಮಾಡಿ ಗಂಟು ಕಟ್ಕೊಂಡು ಹೋದ್ರು. ಮಾಡಾಳು ನೀ ಗೋಳಾಡು ಅನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟೆ. ಪಾಲಿಸಲಿಲ್ಲ. ನಾ ಕಾವಂಗ ನಾ ಖಾನೇದುಂಗ ಅನ್ನುವಂತ ನಾಣ್ಣುಡಿಯನ್ನ ಇವರು ಪಾಲಿಸದೇ ಇದ್ದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಜನರಿಗೆ, ನಮ್ಮ ಪಕ್ಷಕ್ಕೆ ಅವಮಾನ ಆಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭ್ರಷ್ಟ ಮುಕ್ತ ರಾಜಕಾರಣವನ್ನ ಮಾಡಬೇಕಾದ್ರೆ, ಭ್ರಷ್ಟಾಚಾರ ರಹಿತ ರಾಜಕೀಯವನ್ನ ಮಾಡಬೇಕಾದ್ರೆ, ಸರ್ಕಾರವನ್ನ ಮಾಡಬೇಕಾದ್ರೆ ಮೋದಿಯವರ ನಾಣ್ಣುಡಿಯನ್ನ, ಯೋಗಿಯವರ ಒಂದು ಸಂದೇಶವನ್ನ ಪಾಲಿಸಿದಾಗ ಮಾತ್ರ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಚುನಾವಣೆ ಬಹಳ ದೊಡ್ಡ ಚುನಾವಣೆ. ಅಲ್ಲಿಯವರೆಗೆ ನನ್ನ ತಡೆಯಾಜ್ಞೆಯೂ ಕೂಡ ತೆರವುಗೊಳಿಸುತ್ತೆ. ಇಲ್ಲಿಯ ರಾಜಕಾರಣಿಯನ್ನ ಸೋಲಿಸಲಿಕ್ಕೆ ನಾನು ಕೂಡ ಮುಂಚೂಣಿಯಲ್ಲಿ ಇರ್ತೀನಿ ಅನ್ನುವಂತ ಸಂದೇಶ ಇವತ್ತು ಈ ಸಂದರ್ಭದಲ್ಲಿ ಕೊಟ್ಟು, ವಾಲ್ಮೀಕಿ ನಾಯಕ್ ಅವರಿಗೆ ಇನ್ನೂ 3 ತಿಂಗಳ ನಂತರ ಕೇಸರಿ ಧ್ವಜವನ್ನ ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯಕ್ತಿಯನ್ನ ಇಲ್ಲಿ ಕೂಡಿಸಿ ವಿಜಯೋತ್ಸವವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ನನ್ನ 4